ಹಾಯ್ ಎಲ್ರಿಗೂ ಮತ್ತೇನ್ ಸಮಾಚಾರ ಕಣ್ರಿ. ಅಸೆಂಚರ್ಲಿ ಪೈಥಾನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲ್ಗೆ ಹೈರಿಂಗ್ ಸ್ಟಾರ್ಟ್ ಆಗಿದೆ. ಬನ್ನಿ ರಿಕ್ವೈರ್ಮೆಂಟ್ ಏನೇನಿದೆ ಅಂತ ನೋಡೋಣ. ಮತ್ತೆ ಯಾವ ತರ ಮೇಲ್ಸ್ ಬರುತ್ತೆ, ಯಾವ ತರ ನೀವು ಕ್ಲಿಯರ್ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಜಾಬ್ ಡಿಸ್ಕ್ರಿಪ್ಷನ್ ಏನೇನಿದೆ, ಯಾವ ತರ ಎಲ್ಲ ಸ್ಕಿಲ್ಸ್ ಬೇಕು ಅನ್ನೋದನ್ನ ನೋಡೋಣ. ಲಿಂಕ್ ನ ಕ್ಲಿಕ್ ಮಾಡಿದಷ್ಟು ಈ ತರ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಕಸ್ಟಮರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದೆ. ಮತ್ತೆ ನಾರ್ಮಲ್ ಆಗಿ ಎಕ್ಸ್ಪೀರಿಯನ್ಸ್ 0 to 2 years ಕೊಟ್ಟಿದ್ದಾರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಪೈಥಾನ್ ಇರಬೇಕು. ಮತ್ತೆ ನೀವು ಜಾಬ್ ಡಿಸ್ಕ್ರಿಪ್ಷನ್ ಬಂದ್ರೆ ಕಸ್ಟಮರ್ ಸಾಫ್ಟ್ವೇರ್ ಇಂಜಿನಿಯರ್, ಡೆವಲಪ್ ಕಸ್ಟಮ್ ಸಾಫ್ಟ್ವೇರ್ ಸೊಲ್ಯೂಷನ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಇರಬೇಕಾಗಿರೋ ಮ್ಯಾಂಡೇಟರಿ ಸ್ಕಿಲ್ಸ್ ಏನಂದ್ರೆ ಪೈಥಾನ್ ಇರಬೇಕು. ನಿಮ್ ಎಕ್ಸ್ಪೀರಿಯನ್ಸ್ 0 to 2 years ಇದ್ರೆ ಓಕೆ, ಅಷ್ಟಿದ್ರೆ ಸಾಕು. ನಾರ್ಮಲ್ ಆಗಿ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದ್ರೆ ಎಕ್ಸ್ಪೆಕ್ಟೆಡ್ ಟು ಬಿಲ್ಡ್ ನಾಲೆಡ್ಜ್, ಸಪೋರ್ಟ್, ಪಾರ್ಟಿಸಿಪೇಟ್ ಮಾಡಬೇಕು ಟೀಮ್ ಅಲ್ಲಿ, ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್, ಡಿಸೈನ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಮತ್ತೆ ನಿಮ್ಗೆ ಟೆಸ್ಟಿಂಗ್ ರಿಲೇಟೆಡ್ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತೆ ಡಾಕ್ಯುಮೆಂಟ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡಬೇಕು. ನಾರ್ಮಲ್ ಆಗಿ ಪ್ರೊಫೆಷನಲ್ ಮತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ಬಂದ್ರೆ ಪೈಥಾನ್ ಇಸ್ ಮಸ್ಟ್ ಅಂಡ್ ಮಸ್ಟ್ ಮ್ಯಾಂಡೇಟರಿ ಸ್ಕಿಲ್ಸ್ ಆಗಿರುತ್ತೆ. ನಿಮ್ಗೆ ಕೋಡ್ ನ ಕ್ಲೀನ್ ಆಗಿ ಬರೀಬೇಕು, ಗೊತ್ತಿರಬೇಕು. ಇಷ್ಟೇ. ಕ್ವಾಲಿಫಿಕೇಶನ್ ಬಂದ್ರೆ ಓಕೆ, ಕ್ವಾಲಿಫಿಕೇಶನ್ ಕ್ಲಿಕ್ ಮಾಡಿದ್ರೆ 15 years ಫುಲ್ ಟೈಮ್ ಎಜುಕೇಶನ್ ಇದೆ. ಅಷ್ಟೇ, ಎಲ್ಲ ಡೀಟೇಲ್ಸ್ ನೋಡಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಓಕೆ, ಇದೇ ಡೈರೆಕ್ಟ್ ನೀವು ಅಪ್ಲೈ ಫಾರ್ ದಿಸ್ ಜಾಬ್ ಮೇಲ್ಗಡೆ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ನಿಮ್ಗೆ ನ್ಯಾವಿಗೇಟ್ ಆಗುತ್ತೆ. ಈ ತರ ಲೋಡ್ ಆಗುತ್ತೆ. ಲೋಡ್ ಆದಷ್ಟು ಓಕೆ, ನಿಮ್ಮ ಹತ್ರ ಆಲ್ರೆಡಿ ಏನಾದ್ರು ಅಸೆಂಚರ್ದು ಕ್ರೆಡೆನ್ಶಿಯಲ್ಸ್ ಇದೆ, ನೀವು ನಾರ್ಮಲ್ ಆಗಿ ನೋಡಿ ಇಲ್ಲಿ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಹಾಕಿ ನೀವು ನಾರ್ಮಲ್ ಆಗಿ ನೆಕ್ಸ್ಟ್ ಹೊಡೆದ್ರೆ ನಿಮ್ಗೆ ಲೋಡ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಇಲ್ಲ ಅಂದ್ರೆ ನೀವು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ಸ್ಟಾರ್ಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟು ನಿಮ್ಗೆ ಒಂದು ಈ ತರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಬೇಕು. ಇಲ್ಲಿ ಎಲ್ಲಾ ಕಂಪ್ಲೀಟ್ ಇನ್ಫಾರ್ಮೇಶನ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಎಲ್ಲ ಕೊಟ್ಬಿಟ್ಟು ಕ್ರಿಯೇಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಲೈಕ್ ದ ಪೋರ್ಟಲ್ ಅಸೆಂಚರ್ ನಿಮ್ಗೆ ಓಪನ್ ಆಗುತ್ತೆ. ಓಕೆನಾ? ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ನೀವು ಈ ತರ ಮೇಲ್ ಬರುತ್ತೆ ನಿಮ್ಗೆ. ಯಾವ ತರ ಅಂದ್ರೆ ನೀವು ಲಿಂಕ್ ಹಾಕಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಮೇಲ್ ಬರುತ್ತೆ. ನೀವು ಕಸ್ಟಮರ್ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ರಿವ್ಯೂ ಅಲ್ಲಿ ಇದೆ. ಕೀಪ್ ಯುವರ್ ಅಪ್ಡೇಟೆಡ್ ಅಂದ್ರೆ ನಿಮ್ಮ ಅಪ್ಡೇಟ್ ಎಲ್ಲ ನೆಕ್ಸ್ಟ್ ಪೇಜ್ ಅಲ್ಲಿ, ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವೇನಾದ್ರೂ ನೀವು ಡೈರೆಕ್ಟ್ ಅಸೆಂಚರ್ ಹೋಮ್ ಕೆರಿಯರ್ ಪೋರ್ಟಲ್ಗೆ ಹೋಗ್ಬೇಕು ಅಂದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ ಕೆರಿಯರ್ ಪೋರ್ಟಲ್ಗೆ ಕರ್ಕೊಂತ ಹೋಗಿ ಎಲ್ಲ ಟ್ರ್ಯಾಕ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್. ಅಷ್ಟೇ. ಯಾವ ತರ ಇದಿರುತ್ತೆ ಅಂದ್ರೆ ನೋಡಿ, ಈ ತರ ಇರುತ್ತೆ. ಈ ತರ ಮೇಲ್ ನಿಮಗೆ ಬರುತ್ತೆ. ನನ್ನ ಹೆಸರನ್ನ ಇದ್ ಮಾಡಿದೀನಿ. ಓಕೆ, ಅದಾದ್ಮೇಲೆ ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ಈ ತರ ಒಂದು ಮೇಲ್ ಬರುತ್ತೆ. ಈ ಮೇಲ್ ಏನಂದ್ರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ಎಕ್ಸಾಮ್ಸ್ ತಗೊಳಕ್ಕೆ ನಿಮ್ಗೆ ಈ ತರ ಒಂದು ಮೇಲ್ ಬರುತ್ತೆ. ಈ ಮೇಲ್ ಅಲ್ಲಿ ಏನು ಅಂದ್ರೆ ನಿಮ್ಗೆ ಕಂಪ್ಲೀಟ್ ಎಕ್ಸಾಮ್ ಲಿಂಕ್ ನ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ. ಮತ್ತೆ ಈ ಲಿಂಕ್ ನ ನೀವು 72 hour ಒಳಗಡೆ ನೀವು ಎಕ್ಸಾಮ್ ನ ತಗೋಬೇಕಾಗಿರುತ್ತೆ. ಅಸೆಸ್ಮೆಂಟ್ ಎಲ್ಲ ಪ್ರಿಕಾಷನ್ಸ್ ಕೊಟ್ಟಿರ್ತಾರೆ, ಒಂದ್ಸತಿ ನೋಡಿ ಎಲ್ಲ ಓದಿ ತಗೊಳ್ಳಿ. ನೆಕ್ಸ್ಟ್ ಏನಂದ್ರೆ ನಿಮ್ಗೆ ಈ ಎಕ್ಸಾಮ್ ಅಲ್ಲಿ ಮೈನ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ ಹ್ಯಾಂಡ್ಸ್ ಆನ್ ಪ್ರೋಗ್ರಾಮ್ ಇರುತ್ತೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ, ಒಂದು ಪ್ರೋಗ್ರಾಮಿಂಗ್ ಕ್ವಶನ್ ಬರುತ್ತೆ ಪೈಥಾನ್ ಮೇಲ್ಗಡೆ. ನೀವು ಅದನ್ನ ಟೈಪ್ ಮಾಡಿ ಕಂಪ್ಲೀಟ್ ಎಕ್ಸಿಕ್ಯೂಟ್ ಮಾಡಿ, ಅಲ್ಲಿ ಕೇಸಸ್ ಇರುತ್ತೆ, ಕೇಸಸ್ ನೆಲ್ಲ ಪಾಸ್ ಮಾಡಬೇಕು. ಒಂದು ಪ್ರೋಗ್ರಾಮ್ ಇರುತ್ತೆ. ಮತ್ತೆ ಪೈಥಾನ್ ಮೇಲ್ಗಡೆ 10 questions ಇರುತ್ತೆ. ಅಂದ್ರೆ MCQ ಆಲ್ಮೋಸ್ಟ್ ಆಗಿರುತ್ತೆ. ಆಮೇಲೆ ಪೈಸ್ಪಾರ್ಕ್ ಇರುತ್ತೆ. ಪೈಸ್ಪಾರ್ಕ್ ಅಂದ್ರೆ ಅದ್ರ ಮೇಲ್ಗಡೆ 7 questions ಇರುತ್ತೆ. ಆಮೇಲೆ ಮಿಷಿನ್ ಲರ್ನಿಂಗ್ ಮೇಲ್ಗಡೆ 6 questions ಇರುತ್ತೆ. ಆಮೇಲೆ AWS ಮೇಲ್ಗಡೆ 7 questions ಇರುತ್ತೆ. ಇಲ್ಲಿ ಬೇಕಾದಷ್ಟು ಚಾನೆಲ್ಸ್ ಇದೆ. ಇಲ್ಲಿ ಪೈಥಾನ್, ಪೈಸ್ಪಾರ್ಕ್, AWS ಎಲ್ಲ ಹೇಳ್ಕೊಡ್ತಾರೆ. ಎಕ್ಸಾಮ್ಸ್ ಕ್ವಶನ್ಸ್ ಆ ತರ ಬರುತ್ತೆ, ಕ್ವಶನ್ಸ್ ಆ ತರ ಇರುತ್ತೆ ಅಂತ ಅಲ್ಲೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ಆ ಲಿಂಕ್ ಹಾಕಿ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡಬಹುದು. ಡೈರೆಕ್ಟ್ ಕೆರಿಯರ್ ಪೋರ್ಟಲ್ಗೆ ತೋರಿಸುತ್ತೆ, ನಿಮ್ಗೆ ನ್ಯಾವಿಗೇಟ್ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಬಾಯ್.